ನ್ಯೂಸ್ಗೆ ಸ್ವಾಗತ. ದಿನಾಂಕ 17/4/2025. ಸ್ಥಳ ಹಾರೋಹಳ್ಳಿ, ಕೋಲಾರ ನಗರ. ಮಾದಿಗ ಸಮಾಜದ ಒಳ ಮೀಸಲಾತಿಗೆ ಸಂಬಂಧಿಸಿದ ಮಾಹಿತಿಗಾಗಿ ಶ್ರೀ ಗುರು ಮಾದಾರ್ ಚೆನ್ನಯ್ಯ ಸ್ವಾಮೀಜಿಗಳ ಭೇಟಿ. ಕೊನೆಯ ದಿನಾಂಕ 17/4/2025 ಗುರುವಾರದಂದು ಕೋಲಾರ ನಗರದ ಹಾರೋಹಳ್ಳಿ ಗ್ರಾಮದಲ್ಲಿ ಮಾದಿಗ ಸಮಾಜದ ಕುಲ ಬಾಂಧವರಿಗೆ ಒಳ ಮೀಸಲಾತಿಯ ಕುರಿತು ಮಹತ್ವದ ಮಾಹಿತಿಗಳನ್ನು ನೀಡುವ ಉದ್ದೇಶದಿಂದ ಶ್ರೀ ಗುರು ಮಾದಾರ್ ಚೆನ್ನಯ್ಯ ಸ್ವಾಮೀಜಿಗಳು ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಇಂದು ಮಾಜಿ ಸಚಿವ ಎ ನಾರಾಯಣಸ್ವಾಮಿ ಅವರು ಹಾರೋಹಳ್ಳಿಗೆ ಆಗಮಿಸಿ ಸ್ಥಳೀಯ ಮುಖಂಡರು, ಯುವಕರು ಹಾಗೂ ಹಿರಿಯರೊಂದಿಗೆ ಸಮಾಲೋಚನೆ ನಡೆಸಿದರು. ಕಾರ್ಯಕ್ರಮದ ಉದ್ದೇಶ, ನಿರ್ವಹಣೆ, ಜನಸಂಪರ್ಕ ಮತ್ತು ಭಾಗವಹಿಸುವಿಕೆ ಬಗ್ಗೆ ಚರ್ಚೆಗಳು ನಡೆಯಿತು. ಮುಂದಿನ ದಿನಗಳಲ್ಲಿ ನಡೆಯುವ ಜನಗಣತಿಯಲ್ಲಿ ಮಾದಿಗ ಸಮಾಜದ ಪ್ರತಿ ವ್ಯಕ್ತಿಯು ಆದಿ ದ್ರಾವಿಡ, ಆದಿ ಕರ್ನಾಟಕ, ಏಕೆ, ಏಡಿ ಎಂಬ ಶ್ರೇಣಿಗಳಲ್ಲಿ ಬರೆದಿರುವಾಗ ಮಾದಿಗ ಎಂಬ ನಾಮವನ್ನು ಸ್ಪಷ್ಟವಾಗಿ ನಮೂದಿಸಬೇಕು ಎಂಬ ಸಂದೇಶವನ್ನು ಮಾದಿಗ ಕುಲ ಬಾಂಧವರಿಗೆ ನೀಡಿದರು. ಇಂಥದೊಂದು ಜನಗಣತಿ ಪ್ರಕ್ರಿಯೆಯಲ್ಲಿ ನಮ್ಮ ಅಸ್ತಿತ್ವವನ್ನು ಸರಿಯಾಗಿ ದಾಖಲಿಸೋದು ಭವಿಷ್ಯದ ಮೀಸಲಾತಿಗೆ, ಹಕ್ಕುಗಳಿಗಾಗಿ ಬಹುಮುಖ್ಯವಾಗಿದೆ. ಈ ಮೂಲಕ ಸಮುದಾಯಕ್ಕೆ ಬರಬಹುದಾದ ಅನೇಕ ಅನುಕೂಲಗಳನ್ನು ವಿವರವಾಗಿ ಸ್ವಾಮೀಜಿಗಳು ಹಾಗೂ ಮುಖಂಡರು ತಿಳಿಸಲಿದ್ದಾರೆ. ಈ ಮಹತ್ವದ ಕಾರ್ಯಕ್ರಮದಲ್ಲಿ ಕೋಲಾರ ಜಿಲ್ಲೆಯ ಎಲ್ಲ ಮಾದಿಗ ಸಮಾಜದ ಬಂಧುಗಳು ತಾವು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಸಹಕರಿಸಬೇಕು ಅಂತ ಎ ನಾರಾಯಣಸ್ವಾಮಿ ಮನವಿ ಮಾಡಿದರು. ಸುದ್ದಿ ಕೋಲಾರ ಶ್ರೀನಿವಾಸ್. ಈ ಹಾರೋಹಳ್ಳಿಯಲ್ಲಿ ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ಮೊನ್ನೆ ಜಾತಿ ಗಣತಿಯ ಬಗ್ಗೆ ಒಂದು ವರದಿ ಬಂದು ಇಡೀ ರಾಜ್ಯದಲ್ಲಿ ಈ ರಾಜ್ಯದ ಯಾವ್ಯಾವ ಜಾತಿ ಎಷ್ಟು ಜನಸಂಖ್ಯೆ ಇದ್ದಾರೆ ಅಂತೇಳಿ ಅವರವರೇ ಕಾಂತರಾಜು ವರದಿಯನ್ನು ಧಿಕ್ಕರಿಸಿ ತಮ್ಮ ಜಾತಿಯ ಅಸ್ತಿತ್ವದ ಬಗ್ಗೆ ಭಾಳ ಪ್ರಬಲವಾಗಿ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ. ಆದರೆ 30 ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಮಾದಿಗರ ಅಸ್ತಿತ್ವ, ಮಾದಿಗರ ಜನಸಂಖ್ಯೆ, ಮಾದಿಗರ ಉಪಜಾತಿಗಳು ಮಾಡುವಂಥ ಬಡಾವಣೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಮಾದಿಗ ಉಪಜಾತಿಗಳಲ್ಲಿ 49 ಜಾತಿ. ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ಮೊನ್ನೆ ನಮ್ಮ ಜಾತಿ ಗಣತಿಯ ಬಗ್ಗೆ ಕುಲಸ್ಥರನ್ನ 49 ಹೆಸರುಗಳಲ್ಲಿ ಕರೀತಾರೆ. ಈ ರಾಜ್ಯದ ಯಾವ್ಯಾವ ಜಾತಿ ಎಷ್ಟು ಜನಸಂಖ್ಯೆ ಇದ್ದಾರೆ ಅಂತೇಳಿ ಇಡೀ ರಾಜ್ಯದಲ್ಲಿ ಮಾದಿಗ ಉಪಜಾತಿಗಳು, ಅದು ಮೋಚಿಗಳು ಧಿಕ್ಕರಿಸಿ ಸಮಗಾದಿ ಇರ್ಬೋದು, ತಮ್ಮ ಜಾತಿಯ ಅಸ್ತಿತ್ವ ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ. ಏಕೆ ಏಡಿ ಅಂತ ಕರ್ಸ್ಕೊಳ್ತಾ ಇದ್ವಿ. ಆದರೆ ಇಡೀ ರಾಜ್ಯದಲ್ಲಿ ಗೊತ್ತಿದೆ 30 ವರ್ಷಗಳಿಂದ ಆದಿ ಅಂತ ಕರ್ನಾಟಕ ರಾಜ್ಯದಲ್ಲಿ ಮಾದಿಗರ ಅಸ್ತಿತ್ವ, ಮಾದಿಗರ ಜನಸಂಖ್ಯೆ, ನಾವು ಬಹಳ ಅನ್ಯಾಯಕ್ಕೊಳಗಾಗಿದ್ದರು ಉಪಜಾತಿಗಳು. 1976ರಿಂದ ಕರ್ನಾಟಕ ರಾಜ್ಯದಲ್ಲಿ ಒಂದು ವಿದ್ಯಾವಂತ ವರ್ಗ ಉಪಜಾತಿಗಳು 49 ಜಾತಿ ನಮ್ಮ ಮೀಸಲಾತಿಯನ್ನು ಕಟ್ಟಿಕೊಳ್ತಾ ಇದ್ರು. ಅದು ನಮ್ಮ ಬಂದಾಗ ಕುಲಸ್ಥರನ್ನ 49 ಹೆಸರುಗಳಲ್ಲಿ ಕರೀತಾರೆ. ನಮ್ಮ ಪರಿಶಿಷ್ಟ ಜಾತಿಯಲ್ಲಿ ಒಂದು ವರ್ಗ ಇಡೀ ಮಾದಿಗ ಉಪಜಾತಿಗಳು, ಅದು ಕೆಲವಾರು ಸಮಾಜ ಇರಬಹುದು. ಈ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ನಾವೇ ಹೆಚ್ಚು ಜನಸಂಖ್ಯೆ. ನಮ್ಮ ಮಾದಿಗರು ಏಕೆ ಪರಿಶಿಷ್ಟ ಜಾತಿಯಲ್ಲಿ ಅಲ್ಪಸಂಖ್ಯಾತರು. ಅದ್ರ ಬಗ್ಗೆ ಮಾತಾಡೋಣ. ನಾನು ಯಾವ ರಾಜ್ಯದಲ್ಲಿ ಅಲ್ಪಸಂಖ್ಯಾತ ಬಹಳ ಕಡಿಮೆ ಇದ್ದಾರೆ. ಆದಿ ಅಂತ ಜಾತಿ ಆ ಸಮಾಜದ ಮಂತ್ರಿಗಳೇ ಮಾತಾಡ್ತಾರೆ. ಇವರೆಲ್ಲ ಬಹಳ ಅನ್ಯಾಯಕ್ಕೊಳಗಾಗಿರಲ್ಲ, ಒಬ್ಬನೊಬ್ಬ ಸೇರಲ್ಲ, ಒಬ್ಬರ ಮನೆಯಲ್ಲಿ ಊಟ ಮಾಡಲ್ಲ. 1976ರಿಂದ ಇವರು ಯಾವ ಒಗ್ಗಟ್ಟಿದ್ದೀರಿ, ಒಂದು ವಿದ್ಯಾವಂತ ನಮ್ಮನ್ನ ಬಹಳ ಹೀನವಾಗಿ ನೋಡ್ತಾ ಜಾತಿಗಳು ನಮ್ಮ ಮೀಸಲಾತಿ ದೇಶದಲ್ಲಿ ಬಂದಾಗ ಮಾತಾಡ್ತೇನೆ. ಸ್ವಾತಂತ್ರ್ಯ ಬಂದಾಗಲಿಂದ ಯಾವ ಜಾತಿಗೆ ಹೆಚ್ಚು ಸೌಲಭ್ಯಗಳು ಸಿಗ್ತಾ ಇಲ್ಲ. ಜಾತಿಯಲ್ಲಿ ಒಂದು ವರ್ಗ ಯಾವ ಜಾತಿಗೆ ಉದ್ಯೋಗದಲ್ಲಿ ಮೋಸ ಆಗ್ತಾ ಇದ್ದಾರೆ. ಕೆಲವಾರು ಸಮಾಜದವರು ಯಾವ ಜಾತಿಯಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ನಾವೇ ಹೆಚ್ಚು ಯೋಜನೆಗಳು ತಲುಪ್ತಾ ಇಲ್ಲ. ಮಾದಿಗರು ಯಾವ ಜಾತಿಗೆ ಜಾತಿಯಲ್ಲಿ ಅಲ್ಪಸಂಖ್ಯಾತರು. ಈ ದೇಶದ ಮಾತಾಡೋಣ. ಶಿಕ್ಷಣ ಸರಿಯಾಗಿ ಅಲ್ಪಸಂಖ್ಯಾತ ಕಡಿಮೆ ಇದ್ದಾರೆ. ಅವರು ಯಾವ ಜಾತಿಗೆ ಚರ್ಚೆಗಳು ಮಾಡಿಲ್ಲ, ಮುಂದೆ ಮನೆ ಇಲ್ಲ, ಸಮಾಜ ಮಂತ್ರಿಗಳೇ ಮಾತಾಡ್ತಾರೆ.
ಇವರೆಲ್ಲ ಹಂಚೋಗ್ಬಿಟ್ಟಿದೆ. ಯಾವ ಜಾತಿ ಒಬ್ಬನು ಬಸ್ ಇರಲ್ಲ, ಒಬ್ಬರ ಮನೇಲಿ ಒಬ್ರು ಊಟ ಮಾಡಲ್ಲ, ಒಬ್ರು ಮಾತಾಡಲ್ಲ. ಇವ್ರು ಯಾವ ಒಗ್ಗಟ್ಟಿದೆ ಅಂತ ನಮ್ಮನ್ನ ಬಹಳ ಹೀನವಾಗಿ ನೋಡ್ತಾ ಇದ್ದಾರೆ. ಇತ್ತೀಚೆಗೆ ದೇಶದಲ್ಲಿ ಸ್ವಾತಂತ್ರ್ಯ ಬಂದಾಗಲಿಂದ ಯಾವ ಜಾತಿಗೆ ಹೆಚ್ಚು ಸೌಲಭ್ಯಗಳು ಸಿಗ್ತಾ ಇಲ್ಲ, ಯಾವ ಜಾತಿಗೆ ಉದ್ಯೋಗದಲ್ಲಿ ಮೋಸ ಆಗ್ತಾ ಇದ್ದಾರೆ, ಯಾವ ಜಾತಿಗೆ ಕೇಂದ್ರದ ರಾಜ್ಯದ ಯೋಜನೆಗಳು ತಲುಪ್ತಾ ಇಲ್ಲ, ಯಾವ ಜಾತಿಗೆ ಈ ದೇಶದ ಶಿಕ್ಷಣ ಸರಿಯಾಗಿ ಸಿಗ್ತಾ ಇಲ್ಲ, ಯಾವ ಜಾತಿಗೆ ನಿವೇಶನ ಇಲ್ಲ, ಜಮೀನಿಲ್ಲ, ಮನೆ ಇಲ್ಲ, ಮಠ ಇಲ್ಲ, ಯಾವ ಜಾತಿ ಇರ್ತಕ್ಕಂಥ ಜಾಗದಲ್ಲಿ ಸುಪ್ರೀಂ ಕೋರ್ಟ್ ಇಲ್ಲಿ 30 ವರ್ಷಗಳಿಂದ ಈ ಸಮಾಜಕ್ಕೆ ಇಡೀ ದಕ್ಷಿಣ ಭಾರತದಲ್ಲಿ ಅನ್ಯಾಯ ಆಗಿದೆ. ಯಾರು ನಮಗೆ ಆಸಕ್ತಿ ಯಾವ ರಾಜಕೀಯ ಪಕ್ಷ ಅಂತ ತೋರಿಸಲಿಲ್ಲ. ನನ್ನ ಪಕ್ಷ ಆಗಲಿ, ಇವ್ರ ಪಕ್ಷ ಆಗಲಿ, ನಿನ್ನ ಪಕ್ಷ ಆಗಲಿ, ಯಾವ ಪಕ್ಷನೂ ಈ ಮಾದಿಗರ ಬಗ್ಗೆ ಪ್ರೀತಿ ತೋರಿಸಲಿಲ್ಲ. ಏನೋ ನಮ್ಮ ಅದೃಷ್ಟ ಸುಪ್ರೀಂ ಕೋರ್ಟು ಡಾಕ್ಟರ್ ಅಂಬೇಡ್ಕರ್ ಅದೆಲ್ಲ ಹೇಳಿದ್ದು, ಯಾವ ಸಮಾಜ ಮುಖ್ಯವಾಹಿನಿಗೆ ಅಂದರೆ ಸಮಾಜ ಗೌರವ ಕೊಡುವ ರೀತಿಯಲ್ಲಿ ಜೀವನ ಸಾಗಿಸೋಕ್ಕಾಗೋದಿಲ್ಲ, ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ವಿಶೇಷ ಆದ್ಯತೆಗಳನ್ನು ಕೊಡಬೇಕಂತೇಳಿ ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ನೀಡಿದೆ. ಆದರೆ ಇವತ್ತು ಕೊಡಬೇಕಂದಾಗ ಯಾವ ರಾಜ್ಯಗಳಿಗೂ ಮನಸ್ಸಿಲ್ಲ, ಯಾವ ರಾಜ್ಯಗಳಿಗೂ ಪ್ರೀತಿ ಇಲ್ಲ. ಬಡವನಿಗೆ ಗೌರವ ಕೊಡಬೇಕು, ಬಡವನ ಪಕ್ಕದಲ್ಲಿ ಕುಚ್ಚಿ ಹಾಕೊಂಡು ಕುಣಿಸ್ಕೋಬೇಕು, ಬಡವನ ಒಳ್ಳೆ ಬಟ್ಟೆ ಹಾಕಬೇಕು ಅಂತ ಯಾವ ರಾಜಕೀಯ ಪಕ್ಷದ ಮುಖಂಡರಿಗೆ ಯಾವ ಮುಖ್ಯಮಂತ್ರಿಗೂ ಇಲ್ಲ. ಇವಾಗ ಎಲ್ಲ ಒಂದು ಕಡೆ ಹೇಳ್ತಾ ಇದ್ದಾರೆ, ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಇದು ಸರ್ವೆ ಆಗಬೇಕು, ಯಾವ ಜಾತಿ ಅಂಥ ಜಾತಿ ಇದೆ, ಎಷ್ಟು ಜನಸಂಖ್ಯೆ ಇದೆ, ಪ್ರತಿ ಮನೆಗೂ ಹೋಗ್ಬೇಕಂತ ಇದ್ದಾರೆ. ಮನೆಗೆ ಹೋಗಿ ಅವ್ರು ಏನು ಜಾತಿ, ಅವ್ರ ಮಕ್ಕಳು ಓದಿದ್ದಾರೋ ಇಲ್ವೋ, ಜಮೀನು ಇದೆಯೋ ಇಲ್ವೋ, ಕುಡಿಯೋ ನೀರು ಇದೆಯೋ ಇಲ್ವೋ, ಲೈಟ್ ಇದೆಯೋ ಇಲ್ವೋ, ಅವ್ರ ಮನೆ ಮುಂದೆ ಚರಂಡಿ ಇದೆಯೋ ಇಲ್ವೋ, SLC ಪಾಸಾಗಿದ್ದಾನೋ ಇಲ್ವೋ, BPL ಕಾರ್ಡ್ ಕೊಟ್ಟಿದ್ದಾರೋ ಇಲ್ವೋ, ಇನ್ಸೂರೆನ್ಸ್ ಮಾಡಿಸಿದ್ದಾನೋ ಇಲ್ವೋ, ಭಾಳ ಮಾಹಿತಿ ಕೇಳ್ತಾರೆ. 75 ವರ್ಷಗಳಿಂದ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಏನು ತಲುಪ್ತೀವಿ ಇವನಿಗೆ, ಈ ಮನೆಗೆ, ಈ ಮಾಹಿತಿ ಪಡೀಲೇಬೇಕಂತ ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಇದೆ. ಜನಸಂಖ್ಯೆ ಬಗ್ಗೆ ಮಾತಾಡ್ತಾರೆ, ತಪ್ಪು, ನಮ್ಮನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಈ ರಾಜ್ಯದಲ್ಲಿ 100ಕ್ಕೆ 90% ಮಾದಿಗರಿಗೆ ಭೂಮಿ ಇಲ್ಲ, 10 ಎಕರೆ ಭೂಮಿನೇ ಇಲ್ಲ. 40% 50% ಮಾದಿಗರಿಗೆ ಸೈಟ್ ಇಲ್ಲ. 60% ಮಾದಿಗರು ಸ್ಲಮ್ಗಳಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಈ ರಾಜ್ಯದ ಯಾವುದೇ ರಾಜಕೀಯ ಪಕ್ಷದ ಯಾವುದೇ ಮುಖ್ಯಮಂತ್ರಿ ಮಾತಾಡ್ತಾ ಇಲ್ಲ. ನಮ್ಮವ್ರು ಬಹಳ ಅನ್ಯಾಯ ಆಗಿದೆ. ಅನ್ಯಾಯ ಆಗಿ ಇನ್ನೊಂದು ಕಾರಣ ಅಂತ ಹೇಳಿದ್ರೆ, ನಮ್ಮನ್ನು ವಿರೋಧ ಮಾಡೋರು ಲಿಂಗಾಯತರು ಗೌಡ್ರಲ್ಲ, ನಮ್ಮನ್ನು ವಿರೋಧ ಮಾಡೋರು ನಮ್ಮ ಸೋದರ ಸಂಬಂಧಿಗಳಿಗೆ ಬಲಗೈ ಅವರೇ ವಿರೋಧ ಮಾಡ್ತಾ ಇರೋದು. ಅವ್ರದ್ದೇ ಸರ್ಕಾರ ನಡೆಯೋದು. ಯಾಕಂತ ಹೇಳಿದ್ರೆ, ಏನು ಈ ಮೈಸೂರಿನಿಂದ, ಚಾಮರಾಜನಗರದಿಂದ, ಕೋಲಾರ ವರ್ಗೂನು ಅವರೇ ವಿದ್ಯಾವಂತರು, ಅವರೇ ಅಧಿಕಾರದಲ್ಲಿರೋದು, ಅವರಿಗೆ ಒಳ್ಳೆ ಬಟ್ಟೆ, ಅವರಿಗೆ ಹೆಚ್ಚು ಜಮೀನುಗಳಿರೋದು. ನೀವೇನದನ್ನು ತುಮಕೂರು, ಚಿತ್ರದುರ್ಗ, ಬೆಂಗಳೂರು ಗ್ರಾಮಾಂತರ ಹೋಗ್ಬಿಟ್ರೆ 100ಕ್ಕೆ 95% ಯಾವನಿಗೂ ಜಮೀನಿಲ್ಲ, ಯಾವನಿಗೂ ಜಮೀನಿಲ್ಲ. ಭಾಳ ದೊಡ್ಡ ಇತಿಹಾಸ ಇದೆ. ನಮ್ಮವರೆಲ್ಲ ಮೂರ್ಖದ ರೀತಿ ನಡ್ಕೊಳ್ತಾ ಇದ್ವಿ. ಈ ಎಲ್ಲ ಯೋಜನೆಗಳಿಗೆ ವರದಿ ಕೊಡಬೇಕು ಸುಪ್ರೀಂ ಕೋರ್ಟ್ ಹೇಳಿದ್ರೆ, ಅವರು ಏಕೆ ಅಂತ ಬರೆಸ್ತಾರೆ, ನಾವು ಏಕೆ ಅಂತ ಬರೆಸ್ತೀವಿ. ಈ ಕೋಲಾರ, ಚಾಮರಾಜನಗರ, ರಾಮನಗರ, ಮಂಡ್ಯ, ಮೈಸೂರು, ಈ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಎಲ್ಲನೂ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರಲ್ಲಿರ್ತಕ್ಕಂಥ 15 ಲಕ್ಷ 20 ಲಕ್ಷಕ್ಕೆ ನಮ್ಮ ಸ್ವೀಪರ್ಸು, ಅವರು ಏಕೆ ಇಡಿ ಅಂತ ಬರೆಸ್ತಾರೆ, ಮಾದಿಗನ ಬರೆಯಲ್ಲ. ಅವರೆಲ್ಲನೂ ಆಂಧ್ರದಿಂದ ಬಂದವರು, ಆಂಧ್ರ ಮಾದಿಗರು, ಪೌರ ಕಾರ್ಮಿಕರು.
ಅವರೆಲ್ಲಿ ಎಲ್ಲಿಂದ ಬಂದವರು ಅಂತ ಹೇಳಿದ್ರೆ ಈ ಅನಂತಪುರ ಮಾದಿಗರು, ಪ್ರಕಾಶಂ ಜಿಲ್ಲೆ ಮಾದಿಗರು, ತಮಿಳುನಾಡು ಯಾವುದೋ ಜಿಲ್ಲೆ ಮಾದಿಗರಲ್ಲ. ಬಟ್ ಅವರೆಲ್ಲನೂ ಜಾತಿ ಹೇಳ್ಕೊಡೋದಕ್ಕೆ ಅಸಹ್ಯ ಪಡ್ತಾರೆ. ಏಕೆ ಎಡಿ ಅಂತಾರೆ. ಇವ್ರು ಏನಾಗ್ಬಿಟ್ಟಿದೆ, ಕರ್ನಾಟಕ ರಾಜ್ಯದಲ್ಲಿ ಭಾಳ ವರ್ಷಗಳಿಂದ ಶ್ರೀನಿವಾಸರೇ ಏಕೆ ಎಂದನ್ನು ನಾವೇ, ಎಡಿ ಎಂದನ್ನು ನಾವು. ನಮ್ಮ ಛಲವಾದಿಗಳು ಏಕೆ ಅಂತ ಬರೆಸೋದು ಛಲವಾದಿಗಳೇ, ಏಕೆ ಎಡಿಸಿ ಲಿಸ್ಟ್ ಇರೋದು ಜನಸಂಖ್ಯೆ ನಾವೇ ಅಂತೇಳಿ ನಾವೇ ಹೆಚ್ಚು 60-70 ಲಕ್ಷ ಇದೆ ಅಂತ ಹೇಳ್ತಾ ಇದ್ದಾರೆ. ಮಾದಿರಿ 28 ಲಕ್ಷ 30 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ಈ ಸಾರಿ ಕರಾರುವಕ್ಕಾಗಿ ಜನಸಂಖ್ಯೆ ಮತ್ತು ನಮ್ಮ ಆಸ್ತಿಗಳೇನು ಅಂತ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಮಗೆಲ್ಲ ಭೂಮಿ ಕೊಟ್ಟಿದೆಯಲ್ಲ ಅಂತ ಯಾರೋ ವರದಿ ಮಾಡೋಕ್ಕೆ ಬರ್ತಾ ಇದ್ದಾರೆ. ನೀವೇನಾದರೂ ಮತ್ತೆ ಸ್ವಾಮಿ మేము ಏಕೇನೆ ಅಂದರೆ ಅವ್ರ ಜನಸಂಖ್ಯೆ ಹೆಚ್ಚಾಗ್ತದೆ. ಸ್ವಾಮಿ ನಾವು ಏಡಿನಿ ಅಂದರೆ ಜನಸಂಖ್ಯೆ ಅವ್ರದ್ದು ಹೆಚ್ಚಾಗ್ತದೆ. ನೀವೆಲ್ಲ ಕಡಿಮೆ. ಇಡೀ ದೇಶದ ಪ್ಲ್ಯಾನಿಂಗ್ ಕಮಿಷನ್ ಅಂತಿದೆ, ಜನಸಂಖ್ಯೆಗೆ ಅನುಗುಣವಾಗಿ ಬಡ್ಜೆಟ್ ಮಾಡಿರಿ ಅಂತ ಕಾನೂನು ಇರೋದು. ನಮ್ಮ ಮಕ್ಕಳಿಗೆ ಮೋಸ ಮಾಡಬೇಕಂದ್ರೆ ಏಕೆ ಏಡಿ ಅಂತ ಬರೆಸ್ಕೊಳ್ಳಿ. ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏನೊಂದು ಭವಿಷ್ಯ ಗೌರವ ಸಿಗಬೇಕು, ವಿದ್ಯೆ ಸಿಗಬೇಕು. ಡ್ಯೂಟಿ ಅಲ್ಲ. DE, MBBS, MD, ನರ್ಸಿಂಗ್ ಕಾಲೇಜ್ಗಳು ರಿಸರ್ವೇಷನ್ಗೆ ₹1 ಫೀಸ್ ಕಟ್ಟಂಗಿಲ್ಲ. ರಿಸರ್ವೇಷನಲ್ಲಿ ಓದಿದೆ ನಾವು. ಇಂಥದ್ದು ನಮ್ಮ ಮಕ್ಕಳಿಗೆ ಒಳ್ಳೆ ಅವಕಾಶ ಬೇಕಂದರೆ ನಾವು ಮೂಲ ಜಾತಿ ಹೆಸರು ಬರೆಸ್ಬೇಕು. ಯಾವನೇ ಬಂದು ಕೇಳಿ, ಗುಮಾಸ್ತ ಕೇಳಿ, DC ಕೇಳಿ, ಇನ್ನೊಬ್ಬ ಕೇಳಿ, ನಿಮ್ಮ ಜಾತಿ ಹೆಸರು ಹೇಳಬೇಕು ನೀವು. ನನ್ನ ಜಾತಿ ಬಂದಿದ್ದರೆ ಸೈನ್ ಆಗ್ತೀನಿ ಅನ್ನಬೇಕು. ಅನೇಕರು ನಮ್ಮ ಅಧಿಕಾರಿಗಳು ಬರಿಬಾರ್ಸ್ ಅಂತ ಹೇಳ್ತಾರೆ, ಆಧಾರ್ ಲಿಂಕ್ ಮಾಡ್ತಾರೆ. ಇನ್ಮೇಲೆ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ಮೀಡಿಯಾ ಮುಖಾಂತರ, ಆಧಾರ್ ಲಿಂಕ್ ಮಾಡ್ತಾರೆ. ನಿನ್ನ ಜಾತಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಧಾರ್ ಲಿಂಕ್ ಆಗಿ ಮಾದಿಗ ಅಂತ ಬರೆಸ್ತಾ ಹೋದರೆ ಈ 6% ನೀನು ಬರಲ್ಲ, ನಿನ್ನ ಮಕ್ಕಳು ಬರಲ್ಲ. ನಾನು ಇನ್ನೂ ಮಾತಾಡ್ತೇನೆ, ಅದಕ್ಕೆ ಜನ ಇದ್ದಾಗ ಮಾತಾಡ್ತೇನೆ, ಎಚ್ಚರಿಕೆ ಕೊಡ್ತೇನೆ. ನಾನು ಸಿಟ್ಟು ಬರೋದು ಬೇಡ. ದಯವಿಟ್ಟು ನಾವೆಲ್ಲನೂ 17ನೇ ತಾರೀಕು ಬರ್ತಾ ಇದ್ದೀವಿ. ಇದನ್ನು ನಮ್ಮ ಸ್ವಾಮೀಜಿಗಳು ಬಂದು ಪಾದಪೂಜೆ ಇಲ್ಲಿಗೆ ಬರ್ತಾ ಇದ್ದಾರೆ, ನಿಮ್ಮೂರಿಗೆ ಬರ್ತಾ ಇದ್ದಾರೆ. ನಿಮ್ಮ ಕಾಲು ಮುಗಿ ಬೇಡ್ಕೊಳ್ತೀನಿ. ನಿಮ್ಮ ಮೂಲ ಜಾತಿ ಹೆಸರು ಬರೀ, ಯಾವ ನಾಚಿಕೆಯನ್ನು ಪಡಬೇಡಿ. ಇನ್ಮೇಲೆ ನಾಚಿಕೆ ಅಂತೇಳಿ ಅಂದರೆ ನಿಮ್ಮ ಮಕ್ಕಳಿಗೆ ವಿಷ ಕೊಟ್ಟಂಗೆ. ನಾಚಿಕೆ ಪಟ್ಟರೆ ನಿಮ್ಮ ಮಕ್ಳಿಗೆ ವಿಷ ಕೊಟ್ಟಂಗೆ. ಅದರಿಂದ ಏನೂ ಆಗೋದಿಲ್ಲ ರೀ. ನಾನಂತೂ ಮಂತ್ರಿ ಆಗಿದ್ದಾಗ ರಿವ್ಯೂ ಮೀಟಿಂಗ್ನಲ್ಲಿ ಹೇಳ್ತಾ ಇದ್ದೆ, IAS ನಾನು ಮಾದಿಗ ತಾಯಿ ಹೊಟ್ಟೆಲ್ಲಿ ಹುಟ್ಟವನಲ್ಲ ಅಂತ ಇದ್ದೆ. ನಾನು ಯೂಟ್ಯೂಬಲ್ಲಿ ನೋಡಿ, ನೀವು ನಾನು ಯೂಟ್ಯೂಬಿಗೆ ನೋಡಿ ಯಾವ IAS ಯಾವ ಮಂತ್ರಿಗೆ ಯಾವ ಮೀಡಿಯಾಗೂ ಕೇರ್ ಮಾಡ್ತಾ ಇರಲಿಲ್ಲ. ನಾನು ಮಾದಿಗ ಮಗ, ನಮ್ಮ ಸಮಾಜ ಏನಂತ ಗೊತ್ತಿದೆ ನನಗೆ. ಕೆಲಸ ಮಾಡಲಿಲ್ಲ ಹೇಳಿದ್ದೀನಿ, ನಾಳೆನೂ ಹೇಳ್ತೀನಿ. ಈಗ ಸ್ವಲ್ಪ 2-3 ತಿಂಗಳು 2-3 ವರ್ಷ ಸರ್ಕಾರ ಅಧಿಕಾರ ಬೇಡ ಅಂತ ಇದ್ದೀನಿ. ಸಿಟ್ಟು ಬಂದರೆ ರಾಜಕೀಯಕ್ಕೆ ಬರೋದೆ, ಗೆಲ್ಲೋತಾರೆ, ಗೆಲ್ತೀನಿ. ನಾನು ಅಂಥವನೇ. ನಾನು ಈ ಸಮಾಜಕ್ಕಾಗಿ ಒಂದಷ್ಟು ದಿವಸ ಬೇಡ ಅಂತ ತೀರ್ಮಾನ ಮಾಡಿ ಬಂದಿದ್ದೀನಿ. ನಿಮ್ಮ ಕೈ ಮುಗಿತೀನಿ. ನಿಮ್ಮ ಮಕ್ಕಳಿಗೆ, ನಿಮ್ಮ ಮನೆಯವರಿಗೆ, ನಿಮ್ಮ ಮಕ್ಕಳು ಹೆಣ್ಮಕ್ಳಿಗೆ ಬರಿಬೇಕಂತ ಹೇಳಬೇಕು. 17ನೇ ತಾರೀಕು ಇಡೀ ಕೋಲಾರ ಜಿಲ್ಲೆಯ ಮಾದಿಗ ಪ್ರಜ್ಞಾವಂತರು, ಮಾದಿಗರ ವಿದ್ಯಾವಂತ ಯುವಕರು, ಡಿಗ್ರಿ ಓದುವಂಥ ಮಕ್ಕಳು ಆವತ್ತು ಕಾಲೇಜಿಗೆ ರಜೆ ಹಾಕಿ ನಿಮ್ಮ ಸ್ವಾಭಿಮಾನದ ಗೌರವದ ಪ್ರಶ್ನೆಯ ಕಾರ್ಯಕ್ರಮ, ನಿಮ್ಮ ಸ್ವಾಭಿಮಾನವನ್ನು, ನಿಮ್ಮ ವ್ಯಕ್ತಿತ್ವವನ್ನು ಇಡೀ ಸಮಾಜಕ್ಕೆ ತಿಳಿಸುವಂಥ ಕಾರ್ಯಕ್ರಮ ಹಾರೋಳ್ಳಿಯಲ್ಲಿ ಆಗ್ತದೆ. 9 ಗಂಟೆ 10 ಗಂಟೆಗೆ ನಮ್ಮ ಸಮಾಜದ ಮಾದಿಗರ ಸಮಾಜದ ಗುರುಪೀಠದ ಸ್ವಾಮೀಜಿಗಳು, ಮಾದರಿಯ ಸ್ವಾಮೀಜಿಗಳು ಬರ್ತಾ ಇದ್ದಾರೆ. ನಾವೆಲ್ಲ ಕೂತ್ಕೊಳ್ಳೋಣ. AKAD ಆದಿ ಆಂಧ್ರ ಜಾತಿ ಅಲ್ಲ. ನಮ್ಮ ಮೂಲ ಜಾತಿಗಳ ಹೆಸರು ಬೇರೆ ಇದೆ, 49 ಜಾತಿ. ಆ 49 ಜಾತಿಯಲ್ಲಿ ಮೇಜರಾಗಿ AKAD ಆಂಧ್ರ ಬರೆಸ್ತೀವಿ. ಮೂಲ ಜಾತಿಯು ನಿಮ್ಮ ಜಾತಿಯನ್ನೇ ಬರೆಸ್ಬೇಕಂತೇಳಿ ನಿಮ್ಮ ಕೈ ಮುಗಿದು ಕೇಳ್ಕೊಳಕ್ಕೆ ಬರ್ತಾ ಇದ್ದೀವಿ. ಸ್ವಾಮೀಜಿಗಳಿಗೆ ಆಶೀರ್ವಾದ ಸಮಾಜಕ್ಕೆ ಇರಬೇಕು, ಸ್ವಾಮೀಜಿಗಳಿಗೆ ಶಕ್ತಿ ತುಂಬಬೇಕು. ನಾವೆಲ್ಲ ನಿಮ್ಮ ಕೋಲಾರ ಹಾರೋಹಳ್ಳಿ ಕಾರ್ಯಕ್ರಮ ಕರ್ನಾಟಕದಲ್ಲಿ ಜಾಗೃತಿ ಕಾರ್ಯಕ್ರಮವಾಗಿ ಪ್ರತಿಬಿಂಬಿಸಬೇಕು. ಆ ದಿಕ್ಕಲ್ಲಿ ಪ್ರತಿ ಹೆಣ್ಣು ಮಗು, ಪ್ರತಿ ವಿದ್ಯಾರ್ಥಿ,
ಆವತ್ತಿದ್ದು ನಮ್ಮೂರ ಹಬ್ಬ, ನಮ್ಮೂರಿಗೆ ಸ್ವಾಭಿಮಾನದ ಜಾತಿಯ ಹೆಸರನ್ನು ಹೇಳೋದಕ್ಕೆ ಒಂದು ಸ್ವಾತಂತ್ರ್ಯ ಬಂದಿದೆ ಅಂತ ಹೇಳುವ ದಿಕ್ಕಿನಲ್ಲಿ ನಿಮ್ಮ ನಡೆ ಇರಬೇಕು. ಅದಕ್ಕೆ ಸಹಕಾರ ಕೊಟ್ಟು ಇವತ್ತು ಇಷ್ಟು ಜನ ಇದ್ದೀರಾ. ನಿಮಗೆ ವಿಶೇಷವಾಗಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಸುಬ್ಬಣ್ಣವರು ಹೊಸಕೋಟೆಯಿಂದ ಪ್ರಾರಂಭ ಮಾಡ್ತೀವಿ. ಪ್ರತಿ ಯುವಕ ತಮ್ಮ ಮನೆಯ ಒಂದು 4 4 ವೀಲರ್ ಇರ್ಬೋದು, 2 ವೀಲರ್ ಇರ್ಬೋದು, ಜಾಥೆಯಲ್ಲಿ ಭಾಗವಹಿಸಿ ಜಾಥಾದಲ್ಲಿ ಭಾಗವಹಿಸಿ ಇಡೀ ಮಾದಿಗರ ಶಕ್ತಿ ಪ್ರದರ್ಶನ ಕೋಲಾರದಲ್ಲಿ ಆಗ್ಬೇಕಂತೇಳಿ ನಿಮ್ಮ ಕೈ ಮುಗಿದು